ಓಂ ರಾಹವೇ ನಮಃ. ಓಂ ಕೇತವೇ ನಮಃ. ಓಂ ನಮಃ ಸೂರ್ಯಾಯ ಚಂದ್ರಾಯ ಮಂಗಳಾಯ ಬುಧಾಯ ಚ ಗುರುಶುಕ್ರ ಶನಿಭ್ಯಶ್ಚ ರಾಹವೇ ಕೇತವೇ ನಮಃ. ಸ್ವಸ್ತ್ಯಸ್ತು ಸತಾಂ. ಹರಿ ಓಂ. ರಾಹುರ್ಮೇ ರಹಯೇ ದ್ರೋಗಂ ಕೇತುಃ ಕೇತುಂ ಜಯೇರ್ಪಯೇತ್. ರೋಗಗಳನ್ನು ರಾಹು ಪರಿಹರಿಸಲಿ, ಅದೇ ರೀತಿ ಕೇತುವು ನನ್ನನ್ನು ಜಯದೆಡೆಗೆ ಕೊಂಡೊಯ್ಯಲಿ. ಇವರಿಬ್ಬರನ್ನ ಒಟ್ಟಿಗೆ ಚಿಂತಿಸಬೇಕಾದ ಪ್ರಸಂಗ ಯಾಕೆ ಅಂದರೆ, ಸಾಮಾನ್ಯ ಇದೆರಡನ್ನೂ ಎಲ್ಲ ಕಡೆ ಹೇಳುವಾಗ ರಾಹುಕೇತುಗಳು ಅಂತ ಹೇಳುವಂಥದ್ದು, ಬಿಡಿಸಿ ಹೇಳುವಂಥದ್ದು ಅಂತ ಇದ್ದರೆ ಗ್ರಹಣದ ಸಂದರ್ಭದಲ್ಲಿ ಕೇತುಗ್ರಹಣ ರಾಹುಗ್ರಹಣ ಅಂತ ಹೇಳುವುದು ಬಿಟ್ಟರೆ ಸಾಮಾನ್ಯ ಎಲ್ಲ ಕಡೆಯಲ್ಲಿ ಒಟ್ಟೊಟ್ಟಿಗೆ ಹೇಳುವಂಥದ್ದು ಕ್ರಮ. ರಾಹುವಿಗೆ ಸಂಬಂಧಪಟ್ಟ ಸ್ವರೂಪದ ಚಿಂತನೆ ಆಮೇಲೆ ಮಾಡೋಣ. ಒಟ್ಟು ಆ ಗ್ರಹದ ಕುರಿತಾದ ಆರಾಧನೆಯ ಅಂಶಗಳು ಏನು ಅಂತ ನೋಡ್ತಾ ಹೋಗೋದಾದರೆ, ರಾಹುವಿನ ಆವಾಹನೆಯನ್ನು ಮಾಡಿ ನಿವೇದಿಸುವಂತಹ ಧಾನ್ಯ ಅದು ಉದ್ದು, ಮತ್ತು ಆಹುತಿಯಾಗಿ ಕೊಡಲಿಕ್ಕೋಸ್ಕರ ಬಳಸುವಂತಹದ್ದು ದೂರ್ವ ಅಂದರೆ ಗರಿಕೆ ಹುಲ್ಲು. ಗರಿಕೆಯನ್ನು ನಾವು ಕೀಳು ಕಳೆ ಅಂತ ತೆಗೆದು ಬಿಸಾಕುವಂಥದ್ದನ್ನು ನೋಡ್ತೇವೆ. ಆದರೆ ಎಷ್ಟೋ ಔಷಧೀಯ ಗುಣಗಳನ್ನು ಹೊಂದಿ ಸಂಸ್ಕಾರಗಳಲ್ಲೂ ಕೂಡ ಒಂದು ಹೆಣ್ಣು ಚೆನ್ನಾಗಿ ಗರ್ಭವನ್ನು ಧರಿಸಿ ಆ ಗರ್ಭಕ್ಕೆ ಏನೂ ತೊಂದರೆ ಆಗಬಾರದು ಅಂದರೆ ದೂರ್ವೆ ರಸವನ್ನು ಜಜ್ಜಿ ಮೂಗಿನಲ್ಲಿ ಎಳೆದುಕೊಳ್ಳುವುದನ್ನು ಸಂಸ್ಕಾರ ಹೇಳುತ್ತೆ. ಅದೇ ರೀತಿ ನೂರಾರು ಥರದ ರೋಗಗಳಿಗೆ ನಸ್ಯ ರೂಪದಲ್ಲಿ ದೂರ್ವೆ ರಸವನ್ನು ತೆಗೆದುಕೊಳ್ಳುವುದಕ್ಕೆ ಚರಕ ಸಂಹಿತಾದಿಗಳು ಹೇಳಿದರೆ ದೂರ್ವೆಯ ಪ್ರಭಾವ ಏನು, ಅದನ್ನು ಆಹುತಿಯಾಗಿ ಕೊಟ್ಟಾಗ ಅದು ಹೊರಡಿಸುವಂತಹ ಅಪರೂಪದ ಪ್ರಭಾವ ಏನು ಅನ್ನೋದು ಅರ್ಥ ಆಗುತ್ತೆ. ಇನ್ನು ಸೀಸ ಇದಕ್ಕೆ ಸಂಬಂಧಪಟ್ಟ ಲೋಹ, ಗೋಮೇಧಿಕ ಇದು ರತ್ನವಾಗಿ ಬಳಸುವಂಥದ್ದು, ಮೈಯ ಮೇಲೆ ಪ್ರಭಾವ ಬೀರುವಂತೆ ಉಪಯೋಗಿಸುವಂಥದ್ದು. ಕಪ್ಪು ವಸ್ತ್ರ ಧಾನ್ಯವನ್ನು ಕಟ್ಟುವುದಕ್ಕಾಗಲಿ ಅಥವಾ ಅಲಂಕಾರಕ್ಕಾಗಿ ಬಳಸುವಾಗ ಉಪಯೋಗಿಸುವ ವಸ್ತ್ರ. ಗೆರಸೆ ಅಂದರೆ ನಾವು ಈ ಭತ್ತವನ್ನು ಧಾನ್ಯವನ್ನು ಅದರಲ್ಲಿರುವ ಜೊಳ್ಳನ್ನೆಲ್ಲ ತೆಗೆದು ಕಾಳನ್ನು ಮಾತ್ರ ಉಳಿಸಿಕೊಳ್ಳಿಕ್ಕೋಸ್ಕರ ಬಳಸುವಂಥದ್ದು. ಅದನ್ನು ಸಾಮಾನ್ಯ ಭಾಷೆಯಲ್ಲಿ ತಡಪೆ ಅನ್ನುವ ಶಬ್ದದಿಂದಲೂ ಹೇಳ್ತಾರೆ. ಗೆರಸೆ ನೈಋತ್ಯದ ದಿಕ್ಕು. ಉಳಿದಂತೆ ನಾವು ಉಳಿದ ಎಲ್ಲ ದಿಕ್ಕುಗಳನ್ನು ಹಾಗೆ ನೋಡ್ತಾ ಬಂದಾಗ ಉಳಿದಂತಹ ದಿಕ್ಕುಗಳಲ್ಲಿ ಎರಡು ಉಳಿದದ್ದು, ಒಂದು ನೈಋತ್ಯ, ಇನ್ನೊಂದು ವಾಯವ್ಯ. ನೈಋತ್ಯದ ದಿಕ್ಕು ಅದು ರಾಹುವಿಗೆ ಸಂಬಂಧಪಟ್ಟದ್ದು. ನಾವು ದಾನವಾಗಿ ನೀಡುವಂಥದ್ದು ಆಡನ್ನು ದಾನವಾಗಿ ನೀಡುವಂಥದ್ದು. ಅದೇ ರೀತಿ ಬೂದುಕುಂಬಳದ ಜೊತೆಗೆ ಅನ್ನವನ್ನು ಬೇಯಿಸಿ ನಿವೇದಿಸುವಂಥದ್ದು, ಅದು ಯಜ್ಞದಲ್ಲಿ ಆಹುತಿಯಾಗಿ ಕೊಡಲಿಕ್ಕೆ. ಇನ್ನು ಉದ್ದಿನಿಂದ ತಯಾರಿಸಿದಂತಹ ಯಾವುದಾದ್ರೂ ಭಕ್ಷ್ಯವನ್ನು ಅನ್ನದ ಜೊತೆಗೆ ಬೆರೆಸಿ ನಿವೇದನೆ ಮಾಡುವಂಥದ್ದು ನೈವೇದ್ಯದ ದೃಷ್ಟಿಯಿಂದ. ಅಂದರೆ ಮಾಷಭಕ್ಷದಿಂದ ಸೇರಿಸಿದ ಪದಾರ್ಥವನ್ನು ಭಗವಂತನಿಗೆ ನಿವೇದಿಸಿ ಅದನ್ನು ಯಜ್ಞದಲ್ಲಿ ಆಹುತಿ ಕೊಟ್ಟು ಉಳಿದ ಸಂಗತಿಯನ್ನು ಪ್ರಸಾದವಾಗಿ ಸ್ವೀಕರಿಸುವಂತಹದ್ದು ಒಂದಾದರೆ, ಇನ್ನೊಂದು ಮಂಡಲದಲ್ಲಿ ನಿವೇದಿಸಿ ತೆಗೆದುಕೊಳ್ಳುವಂತಹದ್ದು ಇನ್ನೊಂದು. ಕೃಷ್ಣ ದತ್ತೂರ ಅನ್ನುವ ದತ್ತೂರ ಪುಷ್ಪಂ ಸಮರ್ಪಯಾಮಿ ಅಂತ ಹೇಳ್ತಾರೆ. ದತ್ತೂರ ಪುಷ್ಪದ ಜೊತೆಗೆ ಆರಾಧನೆಗೆ ಬಳಸುವಂತಹ ಉಳಿದ ಎಲ್ಲ ಗಂಧಾನುಲೇಪನಗಳನ್ನು ಯಥಾವತ್ತಾಗಿ ಹಿಂದಿನಂತೆಯೇ ಬಳಸುವಂತಹದ್ದು. ಸೈಂಹಿಕೇಯಂ ಕರಾಳಾಸ್ಯಂ ಕೌಂಡಿನ್ಯೇಯಂ ತಮೋಮಯಂ ಖಡ್ಗ ಚರ್ಮಧರಂ ಭೀಮಂ ನೀಲಸಿಂಹಾಸನೇ ಕೃತಂ. ಸೈಂಹಿಕೇಯಂ ಸಿಂಹಿಕೆಯ ಮಗನಾದವನು, ಕರಾಳಾಸ್ಯಂ ಅತ್ಯಂತ ವಿಕಾರವಾದಂತಹ ಹಾಸ್ಯ ಮೋರೆಯನ್ನು ಹೊಂದಿದವನು, ಕೌಂಡಿನ್ಯ ಗೋತ್ರೋದ್ಭವನು, ತಮೋಮಯಂ ಕತ್ತಲೆ ರೂಪ, ಅವನು ನೆರಳಿನ ರೂಪ, ಅವನಿಗೆ ಪ್ರತ್ಯೇಕವಾದ ಆಕೃತಿ ಇಲ್ಲ ಅನ್ನೋದೆಷ್ಟು ಸ್ಪಷ್ಟವಾಗಿ ಹೇಳ್ತಾರೆ. ಖಡ್ಗ ಚರ್ಮ, ಒಂದು ಕೈಯಲ್ಲಿ ಖಡ್ಗ ಎಡಗೈಯಲ್ಲಿ ಗುರಾಣಿ, ಇದೆರಡನ್ನ ಜೊತೆಯಾಗಿ ಧರಿಸಿ ನಿಂತಹ ದ್ವಿಬಾಹು ರೂಪದ ಭೀಮಂ ಅತ್ಯಂತ ಭಯಂಕರನಾದಂತಹ ಹಾವಿನ ತಲೆಯ ಆಕೃತಿಯಲ್ಲಿರುವ ರಾಹುವನ್ನು ಸಿಂಹಾಸನದಲ್ಲಿ ಕೂತಿದ್ದಾನೆ ಅಂತ ಚಿಂತಿಸುವಂಥದ್ದು. ಯೋ ವಿಷ್ಣುನೈವಾಮೃತಂ ಪೀಯಮಾನಂ ಶಿರಶ್ಚಿತ್ವಾ ಗ್ರಹ ಭಾವೇನ ಯುಕ್ತಃ
ಯಶ್ಚಂದ್ರ ಸೂರ್ಯೋ ಗ್ರಸತೆ ಪರ್ವಕಾಲೇ ರಾಹುಂ ಸದಾ ಶರಣಮಹಂ ಪ್ರಪದ್ಯೆ. ವಿಷ್ಣು ಸಮುದ್ರದ ಮಥನದ ಕಾಲದಲ್ಲಿ ದೇವತೆಗಳಿಗೂ ದೈತ್ಯರಿಗೂ ಸಹಾಯವಾಗಲಿ ಅಂತ ತಾನೇ ಅನೇಕ ರೂಪಗಳಿಂದ ಇಳಿದು ಬಂದ. ಅಮೃತವನ್ನು ಬಡಿಸುವ ಹೊತ್ತಿಗೆ ತಾನು ಅಮೃತವನ್ನು ಸ್ವೀಕರಿಸಬೇಕು ಅಂತ ರಕ್ಕಸನೊಬ್ಬ ಸೇರಿಕೊಂಡದ್ದನ್ನು ಸೂರ್ಯಚಂದ್ರರು ಗುರುತಿಸಿ ಕೈ ನೀಡಿದಾಗ ಚಾಡಿ ಹೇಳಿದ ಕೋಪಕ್ಕಾಗಿ ಆ ರಾಹು ಅವರ ಮೇಲೆ ದಾಳಿ ಮಾಡುವ ಆಲೋಚನೆಯನ್ನು ಹೊಂದಿದ. ಆದರೆ ಅಮೃತ ಗಂಟಲಿಂದ ಇಳಿಯುವ ಮುನ್ನ ಚಕ್ರದಿಂದ ಛೇದಿಸಲ್ಪಟ್ಟಂತಹ ತಲೆ ಅದು ಹಾರಿ ಜೀವಂತ ಉಳಿಯಿತು. ಮುಂಡ ಅನ್ನೋದು ಮುಂದೆ ಶುಭೋದದಲ್ಲಿ ಬಿತ್ತು ಅನ್ನುವ ಮಾತು ಬರುತ್ತೆ. ಹೀಗೆ ಅಮೃತವನ್ನು ಕುಡಿಯುವಾಗಲೇ ಶಿರಶ್ಚಿತ್ವ ತಲೆ ಕತ್ತರಿಸಿ ಗ್ರಹದ ಭಾವದಿಂದ ಉಳಿದುಕೊಂಡವನು ಸೂರ್ಯಚಂದ್ರರನ್ನು ಯಾವಾಗಲೂ ಪರ್ವಕಾಲದಲ್ಲಿ ಗ್ರಹಿಸಿ ಆ ಮೂಲಕ ಪುಣ್ಯಕಾಲವನ್ನು ಲೋಕದ ಜನಕ್ಕೆ ಒದಗಿಸಿದಂತಹ ರಾಹುವನ್ನು ನಾನು ಸ್ಮರಿಸುತ್ತೇನೆ. ಸೈಂಹಿಕೇಯಾಯ ವಿದ್ಮಹೇ ತಮೋಮಯಾಯ ಧೀಮಹಿ ತನ್ನೋ ರಾಹು ಪ್ರಚೋದಯಾತ್. ಸೈಂಹಿಕೇಯನನ್ನು ಸರಿಯಾಗಿ ತಿಳಿಯುತ್ತೇನೆ, ಕತ್ತಲೆಯ ಆಕೃತಿಯನ್ನೇ ಹೊಂದಿರುವವನನ್ನು ಧ್ಯಾನಿಸುತ್ತೇನೆ, ಅಂತಹ ರಾಹು ನನ್ನನ್ನು ಪ್ರಚೋದಿಸಲಿ. ಏನು ಇದೆಲ್ಲ ಕತ್ತಲೆಯನ್ನು ಧ್ಯಾನಿಸುತ್ತೇನೆ ಅಂತೆಲ್ಲ ಹೇಳ್ತಾ ಇದ್ದಾರಲ್ವಾ? ಅಥವಾ ಹಿಂದೆ ಬಂದ ಮಾತು ತಮೋರೂಪನಾಗಿ ನಿಂತಿದ್ದಾನೆ ಅಂತ ಹೇಳಿದರು. ಇದೆಲ್ಲ ಏನು ಅನ್ನುವ ಪ್ರಶ್ನೆಗಳೆಲ್ಲ ಉಳಿಯುತ್ತೆ. ಅದನ್ನು ಮತ್ತೆ ಮುಂದೆ ನಾನು ತಿಳಿಗೊಳಿಸ್ತೇನೆ. ಕಶ್ಯಪ ಮತ್ತು ಸಿಂಹಿಕೆಯರ ಮಗನಾಗಿ ಹುಟ್ಟಿದವನು. ಇದರ ಜೊತೆಗೆ ನಾವು ಚಿಂತಿಸಬೇಕಾದಂತಹ ಕೇತುವಿನ ರೂಪ ಇರುವಂಥದ್ದನ್ನು ಶಾಸ್ತ್ರಕಾರರು ಹೇಳುವುದು ಇಷ್ಟು. ಧೂಮ್ರಾನ್ ದ್ವಿಬಾಹೂನ್ ಗದಿನೋ ವಿಕೃತಾಸ್ಯಾನ್ ಶತಾತ್ಮಕಾನ್ ಗೃಧ್ರಾಸನ ಗತಾನ್ ಕೇತೂನ್ ವರದಾನ್ ಬ್ರಹ್ಮಣ ಸುತಾನ್. ಕೇತು ಅಂದರೆ ಒಬ್ಬ ಅಲ್ಲ, ಕೇತು ಅಂದರೆ ತುಂಬ ಜನ ಇದ್ದಾರೆ. ಅವನನ್ನು ಆರಾಧಿಸುವ ಬಗೆ ಹೇಗೆ, ಏನೇನನ್ನು ಉಪಯೋಗಿಸ್ತಾರೆ ಅಂತ ಹೇಳುವಾಗ ಹುರುಳಿಕಾಳು ಅನ್ನೋದು ಧಾನ್ಯ ಬಳಸುವಂಥದ್ದು, ದರ್ಭೆಯ ಆಹುತಿಯನ್ನು ಕೊಡುವಂತಹದ್ದು. ಅಂದರೆ ಯಜ್ಞದಲ್ಲಿ ಸಮಿಧೆ ಅಂತ ಕೊಡುವಾಗ ದರ್ಭೆಯನ್ನೇ ಯಜ್ಞದಲ್ಲಿ ಕೊಡುವ ಮೂಲಕ ಕೇತುಗ್ರಹದ ಪ್ರೀತ್ಯರ್ಥವಾಗಿ ಕೇತುಗ್ರಹದ ದೋಷಗಳನ್ನು ಪರಿಹರಿಸಿಕೊಳ್ಳುವುದಕ್ಕಾಗಿ ಆಹುತಿಯಾಗಿ ಕೊಡುವುದು. ಕಂಚು ಪ್ರತಿಮೆಗೋಸ್ಕರ ಉಪಯೋಗಿಸುವಂತಹದ್ದು, ವೈಡೂರ್ಯ ಮೈಯ ಮೇಲೆ ಧರಿಸಲಿಕ್ಕೋಸ್ಕರ ಇರುವಂತಹ ಬೆಲೆಬಾಳುವ ವಸ್ತು, ಬಣ್ಣ ಬಣ್ಣದ ಅನೇಕ ಬಣ್ಣಗಳಿಂದ ಒಡಗೂಡಿದ ಚಿತ್ರವಸ್ತ್ರವನ್ನು, ಅಂದರೆ ಸ್ವಲ್ಪ ಆಶ್ಚರ್ಯ ಹುಟ್ಟಿಸುವ ಒಳ್ಳೆಯ ಕಾಂಬಿನೇಷನ್ ಇರಬೇಕು. ಸುಮ್ಮನೆ ಕೈ ಒರೆಸಿದ ಬಟ್ಟೆ ಅಲ್ಲ, ಊರವ್ರದ್ದೆಲ್ಲ ಯಾವ್ಯಾವುದೋ ಬಣ್ಣದ್ದೆಲ್ಲ ಕೈ ಹಾಕಿ ಬಟ್ಟ ವಸ್ತ್ರ ಉಪಯೋಗಿಸುವುದು ಅಂತಲ್ಲ. ಚಿತ್ರವಸ್ತ್ರ ಅಂದರೆ ಬಣ್ಣ ಅನೇಕ ಇದೆ, ಆದರೆ ಅದು ಒಂದು ಒಳ್ಳೆಯ ಕಾಂಬಿನೇಷನ್ನಿಂದ ಕೂಡಿದ ಬಣ್ಣ ಆಗಿರಬೇಕು. ಹಾಗಿರುವ ಚಿತ್ರವಸ್ತ್ರವನ್ನು ಉಪಯೋಗಿಸುವಂಥದ್ದು. ಉಳಿದಂತೆ ಇನ್ನು ಒಂದು ದಿಕ್ಕು ಉಳಿದದ್ದು ವಾಯುವ್ಯದ ದಿಕ್ಕು. ಅಲ್ಲಿ ಧ್ವಜದ ಆಕೃತಿಯಲ್ಲಿ, ಕೇತು ಅಂದರೆ ಧ್ವಜ ಅಂತ ಒಂದು ಅರ್ಥ ಇದೆ. ಧೂಮಕೇತು ಅಥವಾ ಎಷ್ಟೋ ಸರ್ತಿ ನಾಗಕೇತು ಅನ್ನುವ ಶಬ್ದಗಳನ್ನು ಹೇಳುವುದಿದೆ. ಅಂದರೆ ಧ್ವಜಾಕೃತಿಯಲ್ಲಿ ಕೇತುವಿನ ಚಿಂತನೆಯನ್ನು ನಡೆಸುವಂಥದ್ದು. ಇನ್ನು ಆನೆ ಅನ್ನುವುದನ್ನು ದಾನವಾಗಿ ನೀಡುವುದನ್ನು ಹೇಳ್ತಾರೆ. ಆನೆ ದಾನ ಅಂದರೆ ತೆಗೆದುಕೊಂಡವನ ಕಥೆ ಏನು ಅಂತ ಯೋಚನೆ ಮಾಡಬೇಕು. ಕೊಡೋನು ಹೇಗೋ ಒಂದು ಸರ್ತಿ ಕೊಟ್ಟು ಬಿಟ್ಟರೆ ಮುಗೀತು. ಅಂದರೆ ಜೀವನ ಪೂರ್ತಿ ಕಷ್ಟಪಡುವವನ ಆಲೋಚನೆ ಅದು ತೆಗೆದುಕೊಂಡವನ ಬಗ್ಗೆ ನಾವು ಸಿಂಪತಿ ವ್ಯಕ್ತಪಡಿಸಬೇಕಾದದ್ದು. ಹಿಂದೆ ಎಲ್ಲ ನಡೀತಾ ಇತ್ತು. ಇವತ್ತು ಆನೆ ದಾನ ಕೊಡುವುದು ಅಂದರೆ ಯಾವುದಾದ್ರೂ ಒಂದು ವಿಶೇಷವಾದ ದೇವಸ್ಥಾನಗಳಿಗೆ, ಯಾವುದಾದ್ರೂ ಹೆಚ್ಚು ಈ ಉತ್ಸವಾದಿಗಳಿಗೆ ಬಳಸುವ ಅಗತ್ಯವಿದ್ದಲ್ಲಿಗೆ ನಾವು ಕೊಡುವುದು ಸರಿ ಹೋಗುತ್ತೆ. ಬಿಟ್ಟರೆ ಸಾಮಾನ್ಯನಿಗೆ ಯಾರಿಗೋ ಒಬ್ಬನಿಗೆ ಕರೆದು ಕೊಟ್ಟು ಆನೆಯನ್ನು ದಾನ ಮಾಡ್ತೇನೆ ಅಂದರೆ ಅವನ ಜೀವನವನ್ನು ಗತಕಾಲಕ್ಕೆ ಕೊಂಡೊಯ್ತೇವೆ ಅಂತ ಅರ್ಥ. ಅಥವಾ ಅವನು ಎಲ್ಲವನ್ನು ಕಳ್ಕೊಂಡು ಹಾಗೆ ಪಾಪರ ಮಾಡುವುದು ಅಂತ ಅರ್ಥ ಅವನಿಗೆ ಆನೆ ಕೊಡುವುದು ಅಂದರೆ. ಇನ್ನು ನೈವೇದ್ಯಕ್ಕೆ ಬಳಸುವಂತಹದ್ದು ಚಿತ್ರಾನ್ನ. ಆಹುತಿ ಕೊಡಲಿಕ್ಕೂ ನೈವೇದ್ಯಕ್ಕೆ ಪ್ರಸಾದವಾಗಿ ಸ್ವೀಕರಿಸಲಿಕ್ಕೂ ಚಿತ್ರಾನ್ನವನ್ನು ಕೊಡುವಂಥದ್ದು. ಚಿತ್ರದತ್ತೂರ, ಹಿಂದೆ ಇದ್ದ ದತ್ತೂರ ಅಂತೆಯೇ ಇಲ್ಲೂ ಕೂಡ ಅದೇ ಮಾತು. ಹಿಂದೆ ಸ್ವಲ್ಪ ದತ್ತೂರದಲ್ಲೇ ಕಪ್ಪು ಬಣ್ಣ ಇತ್ತು, ರಾಹುವಿಗೆ ಹೇಳಿದ್ದು. ಇಲ್ಲಿ ಸ್ವಲ್ಪ ಬಗೆ ಬಗೆಯ ಕಲರ್ನ ದತ್ತೂರ ಪುಷ್ಪವನ್ನು ಸಮರ್ಪಣೆ ಮಾಡುವಂಥದ್ದನ್ನು ಹೇಳುತ್ತಾರೆ. ಕೇತು ಜಯೇ ಅರ್ಪಯೇತ್. ಕೇತುವು ನಮಗೆ ನಮ್ಮ ಜಯದ ಪತಾಕೆಯನ್ನು ಆಗಸಕ್ಕೆ ಏರಿಸುವಂತೆ ಮಾಡಲಿ ಅನ್ನುವ ಪ್ರಾರ್ಥನೆ. ವಿಜಯಂ ಕೇತು ಕಲಸ್ಯೋನ್ನತಿಂ. ಕೇತುವು
ನಮ್ಮ ಗೆಲುವನ್ನು ಸಂಪಾದಿಸಲಿಕ್ಕೆ ಸಹಾಯ ಮಾಡುವುದರ ಜೊತೆಗೆ ಇಡೀ ಕುಲದ ಉನ್ನತಿಯನ್ನು ಉಂಟು ಮಾಡಲಿ. ಆಮೇಲೆ ವಿಪುಲತರ ಯಶಃ ಕೇತುರಾಚಂದ್ರತಾರಂ, ವಿಪುಲತರ ಯಶಃ ನಮಗೆ ಸಿಕ್ಕಾಪಟ್ಟೆ ಆಕಾಶದಲ್ಲಿ ಧ್ವಜ ಹಾರಿಸ್ತಾನೆ ಅಂದ್ರೆ ಏನರ್ಥ? ಅವನ ಕೀರ್ತಿಯ ಪತಾಕೆ ಅಂತ ಅರ್ಥ. ಅದು ಆ ಕೀರ್ತಿಯ ಪತಾಕೆಯನ್ನು ಆಗಸದೆತ್ತರಕ್ಕೆ ಏರಿಸಲಿಕ್ಕೆ ಕೇತು ನಮಗೆ ಸಹಾಯ ನೀಡಲಿ ಅನ್ನುವ ಪ್ರಾರ್ಥನೆ. ಇಲ್ಲಿ ರಾಹುವಿನ ಬಗ್ಗೆ ಹೇಳುವ ಮಾತು ಅನೇಕ ಬಂದದ್ದು. ರಾಹುರ್ಬಾಹು ಬಲಂ ಕರೋತು ದೀರ್ಘಾಯು ಸೈಂಹಿಕೇಯ ಅನ್ನುವ ಮಾತುಗಳಲ್ಲಿ ನನಗೆ ಬಾಹುವಿನ ಬಲವನ್ನು ರಾಹು ಹೆಚ್ಚಿಸಲಿ, ದೀರ್ಘಾಯುವನ್ನು ರಾಹು ಕೊಡಲಿ ಅಂತ ಕೇಳುವಾಗ ಇವರೆಲ್ಲ ಅಸುರರಾದವರ ಪ್ರಾರ್ಥನೆಯನ್ನು ಮಾಡಿ ನಾವು ಪಡೆಯುವಂಥದ್ದಾದರೂ ಏನು? ಯಾಕೆಂದರೆ ಅವ್ಯವಸ್ಥಿತ ಚಿತ್ತಾನಾಂ ಪ್ರಸಾದೋಪಿ ಭಯಂಕರ ಅನ್ನುವ ಮಾತು ಇದೆ. ಬುದ್ಧಿ ಕೆಟ್ಟವನ ಪ್ರಸಾದವೂ ಭಯಂಕರವಾಗೇ ಇರುತ್ತೆ. ಅವನೇನು ಕೊಡ್ತಾನೋ ಅದರಿಂದ ಅನರ್ಥವನ್ನೇ ಅನುಭವಿಸ್ತೇವೆ ಹೊರತು ಒಳಿತಂತೂ ಆಗುವುದಿಲ್ಲ. ಆದರೆ ನೀವು 9 ಗ್ರಹಗಳ ನಡುವೆ ಅವರನ್ನು ಗುರುತಿಸಿ ಆ ಮೂಲಕ ಅವರಿಂದ ಒಳ್ಳೆಯದನ್ನು ನಿರೀಕ್ಷಿಸ್ತಾ ಇದ್ದೀರಿ. ಇದೇನು ರಕ್ಕಸರ ಪ್ರಭಾವ ಹೀಗೆಲ್ಲ ಅಂತ ಕೇಳಿದರೆ, ಶಿರಸ್ತು ತಸ್ಯ ಗ್ರಹತಾಮವಾಪ ಸುರೈ ಸಮಾವಿಷ್ಟ ಮಥೋ ಸುಬಾಹು ಕ್ಷಿಪ್ರಃ ಕಬಂಧೋಸ್ಯ ಶುಭೋದ ಸಾಗರೇ ತ್ವಯಾ ಸ್ಥಿತೋದ್ಯಾಪಿ ತತ್ರ ಸಾಮೃತೇ. ಭಗವಂತನಿಂದ ಕತ್ತರಿಸಲ್ಪಟ್ಟಂತಹ ತಲೆ ಅದು ಅಮೃತವನ್ನು ಕುಡಿದಿತ್ತು ಅನ್ನುವ ಕಾರಣಕ್ಕಾಗಿ ಜೀವಂತ ಉಳಿಯಿತು. ಆದರೆ ಅಲ್ಲಿ ಇದ್ದದ್ದು ರಾಹು ಅಲ್ಲ, ರಾಹುವಿನ ಪ್ರಾಣ ಹೊರಟು ಹೋಗಿದೆ. ಆದರೆ ಅಮೃತದ ಪಾನಗೊಂಡಂತಹ ಭಾಗ ಅದು ಕೊಳೆಯುವಂತಹದ್ದಲ್ಲ. ಹಾಗಾಗಿ ಅಲ್ಲಿ ದೇವತೆಗಳೆಲ್ಲ ಸೇರಿದ್ರಂತೆ. ಸಮಾವಿಷ್ಟಂ ಅಥೋ ಸುರೈಹಿ, ಸುರರೆಲ್ಲರೂ ಸೇರಿಕೊಂಡರಂತೆ. ಆದರೆ ಅದರ ಇನ್ನೊಂದು ಭಾಗ ಇತ್ತಲ್ಲ, ಮುಂಡ, ಬಾಹುವಿನೊಂದಿಗೆ ಕೂಡಿಕೊಂಡಂತಹ ಸಶರೀರವಾದ ಕವಂಧ ಅದು ಶುಭೋದ ಸಾಗರೆ, ಶುದ್ಧವಾದ ನೀರಿದ್ದ ಜಾಗಕ್ಕೆ ಹೋಗಿ ಬಿದ್ದದ್ದು ಅದ್ಯಾಪಿಹಿ ತತ್ರ, ಇವತ್ತಿಗೂ ಆ ಶರೀರ ಕೊಳೆಯದೆ ಹಾಗೇ ಉಳಿದುಕೊಂಡಿದೆ. ಇಲ್ಲಿ ಕಥೆಯನ್ನ ಸಾಮಾನ್ಯ ಹೇಳುವಾಗ ಕೆಲವರು ಮುಂಡ ಅನ್ನೋದು ಕೇತು ಆಯಿತು, ರುಂಡ ಅನ್ನೋದು ರಾಹು ಆಯಿತು ಅಂತ. ಆದರೆ ಭಾರತದ ಕಥೆಯಲ್ಲಾಗಲಿ ಅಥವಾ ಉಳಿದ ಕಡೆ ಪುರಾಣದಲ್ಲಿ ನೇರವಾಗಿ ಹೇಳುವಾಗ ಕೇತುವಿನ ಬಗ್ಗೆ ಇಲ್ಲಿಯ ಸಂಬಂಧವನ್ನೇ ಹೇಳುವುದಿಲ್ಲ. ಕೇತು ಅನ್ನುವುದು ಬೇರೆ, ಅದೊಂದು ಬೇರೆಯೇ ಗಣ ಅಂತ ಹೇಳ್ತಾರೆ. ಇಲ್ಲಿ ಛಿನ್ನೋಪಿ ವಿಷ್ಣು ಚಕ್ರೇಣ ಸುಧಾಮಯ ಶಿರಾಸ್ತಮಃ ಕೇಶವಸ್ಯ ವರೇಣಾಸೌ ತಥಾಪಿ ಗ್ರಹತಾಂಗತಃ. ನಾರಾಯಣನ ಚಕ್ರಕ್ಕೆ ಸುಲುಕಿ ಕತ್ತರಿಸಿಕೊಂಡ ತಲೆ ಅದು ಭಗವಂತನದ್ದೇ ಅನುಗ್ರಹದಿಂದ ತಮೋ ರೂಪವಾಗಿ, ಕತ್ತಲೆಯ ರೂಪವಾಗಿ ಗ್ರಹದ ಸ್ವರೂಪವನ್ನು ಹೊಂದಿತು. ಇದು ಛಾಯಾಗ್ರಹ. ಯಾಕೆಂದರೆ ಛಾಯಾಮವಾಕ್ಷಿಪದಸೌ ಪವನಾತ್ಮಜಸ್ಯ ಅಂತ ನಾವು ಹನುಮಂತನ ಕಥೆಯನ್ನು ಕೇಳುವಾಗ ಛಾಯಾಗ್ರಹಳಾಗಿ ಆಗಸದಲ್ಲಿ ನೆಲೆಸಿದ ಯಾವುದೇ ವಸ್ತುವಿನ ನೆರಳು ತನ್ನ ಮೇಲೆ ಬಿದ್ದೊಡನೆ ನೆರಳಿಂದಲೇ ತನ್ನ ಕಡೆಗೆ ಶಕ್ತಿಯನ್ನು ಸೆಳೆಯುವ ನೆರಳಾಗಿಯೇ ಆಕೆ ಛಾಯಾಗ್ರಹಿಯಾಗಿ ಛಾಯಾರೂಪಳಾಗಿ ನೆಲೆಸಿದ್ಲು. ಅದೇ ರೂಪ ರಾಹುವಿನಲ್ಲೂ ಇದ್ದದ್ದಾದ್ರಿಂದಾಗಿ ತಮೋಮಯ ಅನ್ನುವ ಶಬ್ದವನ್ನೇ ಹೇಳಿದರು. ಅಂದರೆ ಸೂರ್ಯ ಮತ್ತು ಚಂದ್ರ ಮತ್ತು ಭೂಮಿಗಳ ನಡುವಿನ ಒಂದು ಸುತ್ತಾಟದಲ್ಲಿ ಒಂದು ಭಾಗದಲ್ಲಿ ಅದು ಕತ್ತರಿಸುವ ಜಾಗವನ್ನು ನೆರಳು ಅಂತ ಗುರುತಿಸುವಂತಹದ್ದು. ಅದರ ಸರಿಯಾದ ಸ್ವರೂಪವನ್ನು ಇನ್ನಷ್ಟು ಅದರ ಬಗ್ಗೆ ಸಂಶೋಧನೆಯನ್ನು ನಡೆಸಿದವರು ಹೇಳಬೇಕಾದ ಸಂಗತಿ. ಆದರೆ ಒಂದಂತೂ ಸ್ಪಷ್ಟವಾದ ಮಾತು, ಈ ಕಕ್ಷೆಯನ್ನು ಕತ್ತರಿಸುವ ಭೂಮಿ ಮತ್ತು ಚಂದ್ರರ ನಡುವಿನ ಒಂದು ಅಂತರವನ್ನು ನೆರಳಾಗಿ ಅದು ಭೂಮಿಯ ಮೇಲೆ ಏನು ಪರಿಣಾಮ ಬೀರುತ್ತೆ ಅಂತ ಗುರುತಿಸುವುದಕ್ಕಾಗಿ ಅದಕ್ಕೆ ಗ್ರಹ ಅಂತ ಹೆಸರು ಕೊಟ್ಟರು ಹೊರತು ಸೂರ್ಯ ಚಂದ್ರರಂತೆ ಅವರೂ ಕೂಡ ಒಂದು ಘನೀಭೂತವಾದ ವಸ್ತು ಅಂತ ಶಾಸ್ತ್ರಕಾರರು ಹೇಳಲಿಲ್ಲ. ಸ್ಪಷ್ಟವಾಗಿ ವರಾಹಮಿಹಿರನ ಮಾತು, ಇಂದ್ವರ್ಕಮಂಡಲಾಕೃತಿರಸೌ ತಮಸ್ತ್ವಾತ್ ಕಿಲ ನ ದೃಶ್ಯತೆ ಗಗನೇ, ಗಗನೇ ನ ದೃಶ್ಯತೆ. ಇದು ಸೂರ್ಯರು ಕಾಣುವಂತೆ ಚಂದ್ರ ಕಾಣುವಂತೆ ಗ್ರಹಿಸ್ಲಿಕ್ಕಾಗುವಂತಹ ವಸ್ತುವಲ್ಲ. ಇದು ನೆರಳಿನ ರೂಪ. ನೆರಳಿನ ಪ್ರಭಾವ ಏನು ಅಂತ ನಮಗೂ ಗೊತ್ತಿದೆ. ಚೆನ್ನಾಗಿ ಯಾರಾದರೂ ಒಬ್ಬ ಕೂತು ಕಣ್ಣು ಮುಚ್ಚಿ ಧ್ಯಾನ ಮಾಡ್ತಾ ಇರಬೇಕಾದ್ರೆ ಪಕ್ಕದಲ್ಲಿ ಯಾರಾದರೂ ಹಾದು ಹೋದರೆ ಆ ನೆರಳು ಇವನ ಮೇಲೆ ಬಿದ್ದರೆ ಮನಸ್ಸು ಡಿಸ್ಟರ್ಬ್ ಆಗುತ್ತೆ. ಇದ್ದಕ್ಕಿದ್ದಾಗ ಅವನಿಗೆ ಆ ಸಂವೇದನೆ ಗೊತ್ತಾಗಿ ಬಿಡುತ್ತೆ. ಅಂದರೆ ಅದರಲ್ಲೂ ಸ್ವಲ್ಪ ಕೆಡುಕಿನ ಮನಸ್ಸಿನವರಾದ್ರಂತೂ ಆಮೇಲೆ ಸ್ವಲ್ಪ ಹೊತ್ತು ಕೂಡ ಧ್ಯಾನವನ್ನು ಮುಂದುವರಿಸಲಿಕ್ಕೆ ಆಗುವುದಿಲ್ಲ. ಯಾಕೆಂದರೆ ಒಬ್ಬನ ನೆರಳು ಅಥವಾ ಒಬ್ಬನ ಮೈಯ ಆರ ಅನ್ನುವುದು ಸ್ಪರ್ಶ ಆದ ತಕ್ಷಣ ಅದರ ಒಳಗಿನ ಎಲ್ಲ ಯೋಚನೆಗಳು ಕೂಡ ಇವನ ಮನಸ್ಸಿನ ಮೇಲೆ ಪರಿಣಾಮ ಬೀರುವುದನ್ನು ನೋಡ್ತೇವೆ ನಾವು. ಹಾಗಾಗಿ ನೆರಳಿನ ರೂಪಗಳಲ್ಲಿ ಈ ರಾಹು ಮತ್ತು ಕೇತುಗಳು ಇರುವಂತಹದ್ದು ಅನ್ನುವ ರೂಪದಿಂದಾಗಿ ಇವು ಚಂದ್ರ ಮತ್ತು ಸೂರ್ಯರಂತೆಯೇ
ಮಂಡಲದ ದೃಷ್ಟಿಯಿಂದ ಉರುಟಾಗಿಯೇ ಕಾಣಿಸಿಕೊಳ್ಳುವವರು, ಆದರೆ ನಮಗೆ ದರ್ಶನಕ್ಕೆ ನೇರವಾಗಿ ಕಣ್ಣುಗಳಿಗೆ ಸಿಗದವರು, ಅವರು ನೆರಳಿನ ರೂಪ ಅನ್ನುವ ಮಾತನ್ನೇ ಹೇಳಿದರು. ಹೀಗೆ ಗ್ರಹದ ದೃಷ್ಟಿಯಿಂದ ಕೇತುವಿನ ಬಗ್ಗೆ ಹೇಳುವಾಗ ಬ್ರಹ್ಮಪುತ್ರಾಹ ಬ್ರಹ್ಮ ಸಮಾನ ವಕ್ತ್ರಾಹ ಬ್ರಹ್ಮೋದ್ಭವಾಹ ಬ್ರಹ್ಮವಿದಃ ಕುಮಾರಾಹ ಬ್ರಹ್ಮೋತ್ತಮ ವರದಾ ಜಾಮದಜ್ಞಾಹ ಕೇತೂನ್ ಸದಾ ಶರಣಮಹಂ ಪ್ರಪದ್ಯೆ. ಕೇತು ಅನ್ನುವ ಹೆಸರಿನಿಂದ ಕೂಡಿದ 100 ಜನ ಇದ್ದಾರೆ. ಶತಾತ್ಮಕ ಅಂತ ಕೆಲವು ಕಡೆ ಹೇಳ್ತಾರೆ, ಕೆಲವು ಕಡೆ 204 ಅಂತ ಶಬ್ದ ಇದೆ. ಇನ್ನು ಕೇತುಮಂತ ಅಂತ ಒಬ್ಬ ಇದ್ದಾನೆ, ರಾಹುವಿನ ಅಣ್ಣ, ಅವನನ್ನೇ ಕೇತು ಅಂತ ಹೇಳ್ತಾರೆ. ಆದರೆ ಅದೆಲ್ಲದಕ್ಕಿಂತ ಮುಖ್ಯವಾಗಿ ಕೇತು ಅನ್ನೋದು ಒಂದು ಪ್ರತ್ಯೇಕ ಗಣ. ಚತುರ್ಮುಖನ ಮಕ್ಕಳು ಧೂಮಕೇತು ಅಂತ ನಾವು ಹೇಗೆ ಹೇಳ್ತೇವೋ ಅದೇ ರೀತಿ ಆಕಾಶದಲ್ಲಿರುವ ಕಾಯಗಳಿಗೆ ಸಂಬಂಧಪಟ್ಟಂತಹ ಅಭಿಮಾನಿಗಳು ಅವರೆಲ್ಲರೂ ಸೇರಿಕೊಂಡು ರಾಹುವಿನ ಜೊತೆಗೆ ಇರ್ತಾನೆ. ಅದರಿಂದಾಗಿ ರಾಹುವಿನಂತೆಯೇ ಅತ್ಯಂತ ಕೆಡುಕಿನ ಕೆಲಸದಲ್ಲಿ ತನ್ನ ಪ್ರಭಾವವನ್ನು ಬೀರ್ತಾನೆ. ಆದರೆ ರಾಹುವನ್ನಾಗಲಿ ಕೇತುವನ್ನಾಗಲಿ ನಾವು ಪೂಜಿಸುವಂತಹದ್ದು ರಕ್ಕಸರ ಸ್ವರೂಪವನ್ನಲ್ಲ, ಅದರ ಒಳಗೆ ಸಮಾವಿಷ್ಟವಾದಂತಹ ದೇವತಾ ಶಕ್ತಿಗಳನ್ನಾದ್ರಿಂದಾಗಿ ರಾಹುವಿನ ಮೂಲಕ ಅದು ಸೂರ್ಯನನ್ನು ಚಂದ್ರನನ್ನು ಗ್ರಹಿಸುತ್ತೆ. ಆ ಗ್ರಹಿಸಿದಾಗ ಪರ್ವಕಾಲ ಹುಟ್ಟತ್ತೆ. ಯಾವಾಗಲೂ ತುಂಬ ತೊಂದರೆಗಳಿದ್ದಾಗಲೇ ಅದನ್ನು ಮೀರಿ ನಿಂತವನಿಗೆ ಹೆಚ್ಚು ಆತ್ಮಿಕ ಬಲ ಇದೆ ಅಂತ ಗೊತ್ತಾಗುತ್ತೆ. ಹಾಗಾಗಿ ಗ್ರಹಣದ ಕಾಲದಲ್ಲಿ ನಮ್ಮ ಮನಸ್ಸು ತುಂಬ ಧ್ಯಾನಕ್ಕೆ ಅಥವಾ ಒಳ್ಳೆಯ ಕೆಲಸಗಳಿಗೆ ಹಿಡಿತಕ್ಕೆ ಸಿಗುವಂತಹ ಒಂದು ಸಂದರ್ಭ ಅದು. ಆ ಅವಸರವನ್ನು ಯಾರು ಚೆನ್ನಾಗಿ ಬಳಸಿಕೊಳ್ತಾನೋ ಅವನು ಒಂದು ಕಾಲದಲ್ಲಿ ಮಾಡಿದ ಕೆಲಸ 100 ಕಾಲದಲ್ಲಿ ಮಾಡಿದಷ್ಟು ಪುಣ್ಯವನ್ನು ಕೊಡುತ್ತೆ ಅಥವಾ 1000 ಪಟ್ಟು ಹೆಚ್ಚು ಫಲವನ್ನು ನೀಡುತ್ತೆ ಅಂತ ಹೇಳುವುದು ಈ ಕಾರಣಕ್ಕಾಗಿ. ಅಂತಹ ಒಂದು ವಿಶಿಷ್ಟವಾದ ಘಟನೆಯನ್ನ ಒದಗಿಸುವುದಕ್ಕೆ ಆ ದೇವತೆಗಳು ಸಹಕಾರ ನೀಡುತ್ತಾರೆ. ಅದರಿಂದಾಗಿ ರಾಹುವಿನ ಸ್ವಭಾವವೇ ಹಾಗೆ. ಕೇತುವು ಕೂಡ ರಾಹುವಿನ ಜೊತೆಗೆ ಸೇರಿದ್ರಿಂದಾಗಿ ಸೂರ್ಯಚಂದ್ರರನ್ನು ಗ್ರಹಿಸ್ತಾನೆ. ಎಲ್ಲ ದೇವತೆಗಳ ಮೇಲೆ ಇದ್ದಂತಹ ಗ್ರಹಿಸುವ ಶಕ್ತಿಯನ್ನು ತಪ್ಪಿಸಿ ಇಂದ್ರನೇ ಸೂರ್ಯಚಂದ್ರರಿಗೆ ಮಾತ್ರ ಸೀಮಿತಗೊಳಿಸಿದ ಅನ್ನುವ ಮಾತು ಕೂಡ ಪುರಾಣಗಳಲ್ಲಿ ಬರುವಂಥದ್ದಿದೆ. ಒಟ್ಟು ಹೀಗೆ 2 ಗ್ರಹಗಳು ಕೂಡ ಸೇರಿಕೊಂಡು ನಮಗೆ ಒಳಿತನ್ನೇ ಉಂಟು ಮಾಡುವಂಥದ್ದು. ಕೆಡುಕನ್ನ ಖಂಡಿತ ಅಲ್ಲಿ ಶಾಸ್ತ್ರಕಾರರು ಹೇಳಲಿಲ್ಲ. ಯಾಕೆಂದ್ರೆ ಅಲ್ಲಿ ಆರಾಧನೆ ಇರುವುದು ರಾಕ್ಷಸರದ್ದಲ್ಲ. ಆರಾಧನೆ ಅನ್ನೋದು ಆ ರಾಕ್ಷಸ ಶರೀರದಲ್ಲಿ ಸೇರಿಕೊಂಡ ದೇವತೆಗಳದ್ದು ಮತ್ತು ಆ ಕೇತುಗಳ ಸ್ವರೂಪದಲ್ಲಿ ಇರುವಂತಹ ಅನೇಕ ಚತುರ್ಮುಖನ ಕಡೆಯಿಂದ ಹುಟ್ಟಿ ಬಂದಂತಹ ಅಪರೂಪದ ದೇವತಾ ಶಕ್ತಿಗಳೇ ಅಲ್ಲಿ ನೆಲೆಸಿರುವಂತಹದ್ದು. ರಕ್ಕಸನ ಸಹಜ ಸಹವಾಸದಿಂದ ಅವನು ಕೂಡ ಸೂರ್ಯಚಂದ್ರರನ್ನು ಗ್ರಹಿಸ್ತಾನೆ ಅನ್ನುವ ಇಷ್ಟು ಮಾತುಗಳನ್ನು ನಾವು ಗಮನಿಸಿದರೆ ಇಲ್ಲಿ ಇದೇ ಮಾತಿಗೆ ಸಂಬಂಧಪಟ್ಟಂತೆ ವಿಕೃತಾಸ್ಯಾನ್ ಶತಾತ್ಮಕಾನ್ ವರದಾನ್ ಬ್ರಹ್ಮಣ ಸುತಾನ್ 100 ಸಂಖ್ಯೆಯಲ್ಲಿರುವಂತಹ ಚತುರ್ಮುಖನ ಮಕ್ಕಳಿವರು ಯಾವಾಗಲೂ ಒಳ್ಳೆಯದನ್ನೇ ಮಾಡಲಿಕ್ಕೋಸ್ಕರ ಜಗತ್ತಿನಲ್ಲಿ ಭಗವಂತನ ಅನುಜ್ಞೆಗನುಸಾರವಾಗಿ ನಡೀತಾ ಇರುವವರು. ಇವರೆಲ್ಲರ ಅನುಗ್ರಹದಿಂದ ನಮ್ಮ ಬದುಕು ಸುಖಮಯವಾಗಲಿ ಅನ್ನುವ ಪ್ರಾರ್ಥನೆ ಇದೆ. ವರಪ್ರದಾಹ ಹಲವಾರು ಮಾತುಗಳು ಬರೀ ಈ ಸ್ತೋತ್ರದ ಕುರಿತಾಗಿ ಬೇರೆ ಬೇರೆ ಕಡೆ ಬಂದ ಮಾತುಗಳನ್ನೇ ಸಂಗ್ರಹಿಸಿದರೆ ಒಂದು ಚಂದದ ಸ್ತೋತ್ರವೂ ಆಗುತ್ತೆ. ಆದರೆ ನಾವು ಗಮನಿಸಬೇಕಾದ ಸಂಗತಿ ಇಲ್ಲಿ ರಾಹುಕೇತುಗಳು ಅಂತ ಅನ್ನೋದು ಘನೀಭೂತವಾದ ವಸ್ತುಗಳಲ್ಲ, ನೆರಳಿನ ರೂಪದಲ್ಲಿರುವಂತಹ ಪ್ರಭಾವ ಬೀರುವ ಶಕ್ತಿಗಳು. ಈ ಶಕ್ತಿಗಳ ಪ್ರಭಾವಕ್ಕೆ ಒಳಗಾಗಿ ನಾವು ನಮ್ಮ ಕರ್ಮ ವಿಪಾಕಗಳನ್ನು ಅನುಭವಿಸುವಾಗ ಅದರ ಪರಿಹಾರಕ್ಕಾಗಿ ಅಧಿದೇವತೆಯಾಗಿ ಚತುರ್ಮುಖನನ್ನು, ಪ್ರತ್ಯಧಿದೇವತೆಯಾಗಿ ಚಿತ್ರಗುಪ್ತನನ್ನು, ಕೇತುವಿನ ದೋಷವನ್ನು ಪರಿಹರಿಸಿಕೊಳ್ಳಿಕ್ಕೋಸ್ಕರ ನಾವು ಅಭ್ಯಾಸ ಮಾಡಬೇಕಾದದ್ದು. ಅದೇ ರೀತಿ ರಾಹುವಿನ ಗ್ರಹಣ ಮಾಡುವಾಗಲೂ ಕೂಡ ಅಧಿದೇವತೆಯಾಗಿ ಸರ್ಪವನ್ನು, ಪ್ರತ್ಯಧಿದೇವತೆಯಾಗಿ ಮೃತ್ಯುವನ್ನು ಚಿಂತಿಸಿದರೆ ರಾಹುವಿನ ಚಿಂತನೆ ಅಂತನ್ನುವುದು, ರಾಹುವಿನಿಂದ ಉಂಟಾಗಬಹುದಾದ ದೋಷಗಳನ್ನು ಪರಿಹರಿಸಿಕೊಳ್ಳುವುದು ಅನ್ನೋದು ನಡೆಯುವ ಸಂಗತಿ. ಹೀಗೆ ನಮ್ಮ ಉಪಾಸನೆಯಲ್ಲಿ ಎಲ್ಲ ಗ್ರಹಗಳ ಬಗ್ಗೆಯೂ ಕೂಡ ಸಕಾರಣವಾದ ಚಿಂತನೆ ಇರಲಿ. ಎಲ್ಲೂ ಕೂಡ ಅವರು ಯಾವತ್ತೂ ನಮಗೆ ಶುಭಕರಾಹ ಹೊರತು ಅಶುಭಕರರಲ್ಲ. ಆ ಎಚ್ಚರದಿಂದ ನಾವು ನಮ್ಮ ನಿತ್ಯದ ಅನುಷ್ಠಾನಗಳನ್ನು ಸ್ವಚ್ಛವಾಗಿ ನಡೆಸಿದರೆ ಯಾವ ಗ್ರಹಗಳು ಯಾವತ್ತೂ ಯಾರ ಮೇಲೂ ಕೆಡುಕನ್ನು ಉಂಟು ಮಾಡುವುದಿಲ್ಲ ಅನ್ನುವ ದೃಢವಾದ ನಂಬಿಕೆಯನ್ನು ಹೊತ್ತು 10 ಮಂದಿ ಹತ್ರ ಕೇಳಿ ತಲೆ ಕೆಡಿಸಿಕೊಳ್ಳುವುದರ ಬದಲು ನಾವು ಸರಿಯಾಗಿ ಒಂದು ವಿಷಯದ ಕುರಿತಾಗಿ ನಮ್ಮ ಕುಲದೇವತೆಯನ್ನು, ಕುಲಗುರುಗಳನ್ನು, ಜೊತೆಗೆ ಮನೆಯಲ್ಲಿ ನಡೆಸಬೇಕಾದ ನಿತ್ಯದ ಹಬ್ಬದ ಅಥವಾ ಅನುಷ್ಠಾನದ ಕ್ರಮಗಳನ್ನು ವಿಧಿವತ್ತಾಗಿ ನಡೆಸಿದರೆ ನಮಗೆ ಯಾವ ಸಮಸ್ಯೆಗಳು ಉಂಟಾಗುವುದಿಲ್ಲ. ಪಾರಾಯಣ ಇರಲಿ, ಪ್ರಾರ್ಥನೆಗಳಿರಲಿ, ಕೂಡಿ ಮಾಡಿದ ಪ್ರಾರ್ಥನೆಗೆ ಇನ್ನಷ್ಟು ಬಲ. ಇನ್ನೂ ನಮ್ಮ ಸಹವಾಸದಲ್ಲಿ ಇರುವ ಎಲ್ಲರಿಗೂ ಈ ರುಚಿಯನ್ನು ಹಚ್ಚಿದರೆ ಮತ್ತಷ್ಟು ದೋಷಗಳು ದೂರ ಆಗ್ತವೆ. ಅಂತಹ ಬದುಕು ಮಂಗಳಮಯವಾಗಿ ನಮ್ಮ ಮುಂದೆ ಇದ್ದು
ನಾವು ನಂಬಿದ ಶಕ್ತಿಗಳು ನಮ್ಮನ್ನು ರಕ್ಷಿಸ್ತಾವೆ ಅಂತ ಅನ್ನುವ ದೃಢತೆಯನ್ನು ಹೆಚ್ಚಿಸಲಿ ಅಂತ ಹೇಳ್ತಾ ನಮಸ್ಕಾರ.